Hello students, welcome back. This is my class. We were discussing about steam distillation and fractional distillation. So steam distillation na ಏನಕ್ಕೆ ಯೂಸ್ ಮಾಡ್ತಾರೆ? ಎರಡು ಕಾಂಪೌಂಡ್ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಜಾಸ್ತಿ ಇದ್ದಾಗ ಏನು ಮಾಡ್ತೀವಿ ನಾವು ಸ್ಟೀಮ್ ಡಿಸ್ಟಿಲೇಷನ್ ನ ಯೂಸ್ ಮಾಡ್ತೀವಿ. ಸೊ ಫ್ರಾಕ್ಷನಲ್ ಡಿಸ್ಟಿಲೇಷನ್ ನ ಯಾವಾಗ ಯೂಸ್ ಮಾಡೋದು? When two liquids have their boiling point difference very low. ಎರಡು ಲಿಕ್ವಿಡ್ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ತುಂಬ ಕಡಿಮೆ ಇದ್ದರೆ ಏನು ಮಾಡ್ತೀವಿ, ಫ್ರ್ಯಾಕ್ಷನಲ್ ಅಬೌಟ್ 10 ಕೆಲ್ವಿನ್ ಇದ್ದರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ನ ಯೂಸ್ ಮಾಡ್ತೀವಿ. ನಾನು ನಿಮಗೆ ಹೇಳಿದ್ದೆ ಇನ್ನು ಬೇರೆ ಬೇರೆ ಥರ ಇದೆ ಡಿಸ್ಟಿಲೇಷನ್ನಲ್ಲಿ ಅಂತ. ನೆಕ್ಸ್ಟ್ ಟೈಪ್ ಇಸ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್. ವಾಟ್ ಇಸ್ ದಿಸ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್? ರೆಡ್ಯೂಸ್ಡ್ ಪ್ರೆಷರ್ ಅಂದರೆ ಏನು ಮಾಡೋದು? ಪ್ರೆಷರ್ನ ಕಡಿಮೆ ಮಾಡೋದು. ಸೊ ಪ್ರೆಷರ್ನ ಕಡಿಮೆ ಮಾಡಿ ನಾವು ಏನು ಮಾಡ್ತೀವಿ? ಡಿಸ್ಟಿಲೇಷನ್ನ ಮಾಡ್ತೀವಿ. ಯಾವುದ್ರದ್ದು ಪ್ರೆಷರ್ನ ಕಡಿಮೆ ಮಾಡ್ತೀವಿ? ಸೊ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಓಕೆ, ಸೊ ದಿಸ್ ಟೈಪ್ ಆಫ್ ಡಿಸ್ಟಿಲೇಷನ್ ಈಸ್ ಯೂಸ್ಡ್ ಟು ಸಪರೇಟ್ ಲಿಕ್ವಿಡ್ಸ್ ವಿಚ್ ಹ್ಯಾವ್ ವೆರಿ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಟು ಸಪರೇಟ್ liquids with high boiling point so this method is used to separate liquids with high boiling point. ಯಾವುದಾದ್ರೂ ಒಂದು ಕಾಂಪೌಂಡ್ ಬಾಯ್ಲಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇದೆ ಅಂತ ಆದರೆ ನಾವೇನು ಮಾಡ್ತೀವಿ? ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ನ ಯೂಸ್ ಮಾಡ್ತೀವಿ. ಆರ್ to separate compounds which decompose before their boiling point, before or below their boiling point, below their boiling point. Okay, see here, ಈ ಮೆಥಡ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಯಾವುದಾದ್ರೂ ಒಂದು ಕಾಂಪೌಂಡು ಅಥವಾ ಲಿಕ್ವಿಡ್ದು ಬಾಯ್ಲಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇದ್ದರೆ, ಅಥವಾ ಕಾಂಪೌಂಡ್ ಇವಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇರಬೇಕಾದ್ರೆ ಬಾಯ್ಲ್ ಆಗೋದಕ್ಕಿಂತ ಮುಂಚೆನೇ ಡಿಕಾಂಪೋಸ್ ಆಗೋಗ್ಬಿಡುತ್ತೆ compound. In that cases we use distillation under reduced pressure. Okay, in normal cases when a liquid will starts boiling, ಯಾವಾಗ ನಿಮಗೆ ಲಿಕ್ವಿಡ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ? when liquid pressure it becomes equal to atmospheric pressure. ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆದಾಗ ಏನಾಗುತ್ತೆ? ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗಬೇಕು ನಿಮಗೆ? ಲಿಕ್ವಿಡ್ ತುಂಬ ಇವಾಗ ಅದ್ರದ್ದು ಲಿಕ್ವಿಡ್ ವೇಪರ್ ಪ್ರೆಷರ್ ತುಂಬ ಕಡಿಮೆ ಇದೆ ಅಂತಾದರೆ ತುಂಬ ಟೆಂಪ್ರೇಚರ್ ತೊಗೊಳುತ್ತೆ ಇದು. ವೇಪರ್ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಮಗೆ ಏನಾಗಬೇಕು? ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಶುಡ್ ಬಿ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ವೇಪರ್ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆದಾಗ ಯಾವುದೋ ಒಂದು ಕಾಂಪೌಂಡು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಸೊ ಏನಾಗುತ್ತೆ? ಇಫ್ ಇಟ್ ಈಸ್ ಲೆಸ್ ವಾಲಟೈಲ್ ಅಥವಾ ಹೈ ಬಾಯ್ಲಿಂಗ್ ಲಿಕ್ವಿಡ್ಸಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಆಗೋಕ್ಕೆ ವಿ ನೀಡ್ ಟು ಅಪ್ಲೈ ಮೋರ್ ಟೆಂಪ್ರೇಚರ್. ಸೊ ಮೋರ್ ಟೆಂಪ್ರೇಚರ್ ಮೀನ್ಸ್ ಯು ಹ್ಯಾವ್ ಟು ಹೀಟ್ ಇಟ್ ಮೋರ್. ಸೊ what we will do is we will reduce this atmospheric pressure with the
ಕೇಸ್ ಇನ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ ನಾವೇನು ಮಾಡ್ತೀವಿ, ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಕಡಿಮೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಐ ಡೂ ಇಟ್ ಅರೌಂಡ್ 10. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆದಾಗ ಏನಾಯಿತು, ದಿಸ್ ಲಿಕ್ವಿಡ್ ವಿಲ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ಲೋವರ್ ಟೆಂಪ್ರೇಚರ್. ಲೋವರ್ ಟೆಂಪ್ರೇಚರಲ್ಲೇ ಏನಾಗುತ್ತೆ, ವೇಪರ್ ಪ್ರೆಷರ್ 10 ಆಗುತ್ತೆ. 10 ವೇಪರ್ ಪ್ರೆಷರ್ ಅಂದರೆ ಏನು, ಇಟ್ಸ್ ಅ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್. ಹೀಟ್ ಮಾಡಿದಾಗ ವೇಪರ್ಸ್ ಫಾರ್ಮೇಷನ್ ಆಗುತ್ತಲ್ವಾ, ಪ್ರೆಷರ್ ಎಕ್ಸರ್ಟ್ ಮಾಡುತ್ತಲ್ವಾ, ದಟ್ ಇಸ್ ನಥಿಂಗ್ ಬಟ್ ವೇಪರ್ ಪ್ರೆಷರ್. ಸೊ ಏನಾಗುತ್ತೆ, ವೆನ್ ಯು ರೆಡ್ಯೂಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಿಸ್ ಲಿಕ್ವಿಡ್ ವಿಲ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ಲೋವರ್ ಟೆಂಪ್ರೇಚರ್. ಲೋವರ್ ಟೆಂಪ್ರೇಚರಲ್ಲಿ ಏನಾಗುತ್ತೆ, ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಡಿಸ್ಟಿಲ್ ಇಟ್ ಆಫ್. ಅದನ್ನ ಏನು ಮಾಡ್ಬೋದು, ಈಸಿಯಾಗಿ ಡಿಸ್ಟಿಲ್ ಮಾಡಬಹುದು ಅಲ್ವಾ. ಏನಾಯಿತು, ನನಗೆ ತುಂಬ ಬಾಯ್ಲಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇತ್ತು, ಆ ಕಾಂಪೌಂಡ್ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋದ್ರೊಳಗಡೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಗ್ಲಿಸರಾಲ್, ಇಫ್ ಐ ಟೇಕ್ ಗ್ಲಿಸರಾಲ್, it will decompose, or its boiling point is 563 Kelvin. ಅದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, 563 ಕೆಲ್ವಿನ್ ಇದೆ. ಬಟ್ ಅಂಡರ್ ಡಿಸ್ಟಿಲೇಷನ್ ಅದರದ್ದು ಪ್ರೆಷರ್ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ವಿಲ್ ಡಿಕ್ರೀಸ್ ಟು ಅರೌಂಡ್ 453 ಕೆಲ್ವಿನ್. ಸೊ ಯು ಕ್ಯಾನ್ ಈಸಿಲಿ ಡಿಸ್ಟಿಲ್ ಇಟ್ ಆಫ್. ಅದು ಗ್ಲಿಸರಾಲ್ ಆ್ಯಕ್ಚುಯಲ್ ಆಗಿ 563 ಕೆಲ್ವಿನ್ ಅದರದ್ದು ಬಾಯ್ಲಿಂಗ್ ಪಾಯಿಂಟು. ಬಟ್ ಅದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋದ್ರೊಳಗಡೆ ಏನಾಗೋಗ್ಬಿಡುತ್ತೆ, ಡಿಕಾಂಪೋಸ್ ಆಗೋಗ್ಬಿಡುತ್ತೆ, ನಮಗೆ ಪ್ರಾಡಕ್ಟ್ ಸಿಗಲ್ಲ ಅಥವಾ ನಮಗೆ ಗ್ಲಿಸರಾಲ್ ಸಿಗಲ್ಲ. ಏನು ಮಾಡ್ತೀವಿ ನಾವು, ಅದಕ್ಕೇ ಅದನ್ನು ರೆಡ್ಯೂಸ್ಡ್ ಪ್ರೆಷರಲ್ಲಿ ಬಾಯ್ಲ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ಲೋವರ್ ಟೆಂಪ್ರೇಚರ್ಲಿ ಬಾಯ್ಲ್ ಆಗುತ್ತೆ. ಲೋವರ್ ಟೆಂಪ್ರೇಚರ್ಲಿ ಬಾಯ್ಲ್ ಆದಾಗ ಏನಾಗುತ್ತೆ, ನಮಗೆ ಪ್ಯೂರ್ ಗ್ಲಿಸರಾಲ್ ಸಿಗುತ್ತೆ. ಇಟ್ ವಿಲ್ ಬಾಯ್ಲ್ ಅರೌಂಡ್ 453 ಕೆಲ್ವಿನ್. ಅದರದ್ದು ಡಿಕಾಂಪೋಸಿಷನ್ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಇದೆ, ಬಟ್ ಇಟ್ ಈಸ್ ಬಿಲೋ 563 ಕೆಲ್ವಿನ್. ಇಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಗ್ಲಿಸರಾಲ್. ಬಟ್ ಬಿಫೋರ್ ರೀಚಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಇಟ್ ವಿಲ್ ಡಿಕಾಂಪೋಸ್. To reduce that, we will reduce atmospheric pressure so that it can boil at 453 Kelvin. ಓಕೆ, ಏನು ಮಾಡ್ತೀವಿ, ಅದು ಕಡಿಮೆ ಟೆಂಪ್ರೇಚರಲ್ಲಿ ಬಾಯ್ಲ್ ಆಗೋ ಥರ ಪ್ರೆಷರ್ನ ಕಡಿಮೆ ಮಾಡ್ತೀವಿ. ಇದೇ ಮೆಥಡ್ನ ನಾವು ಇಲ್ಲಿ ಅಪ್ಲೈ ಮಾಡೋದು ಇನ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್. ಏನು ಮಾಡ್ತೀವಿ, ವಿ ಕನೆಕ್ಟ್ ದಿಸ್ ಟು ಎ ವ್ಯಾಕ್ಯೂಮ್ ಪಂಪ್. ವ್ಯಾಕ್ಯೂಮ್ ಪಂಪ್ ಡಿಕ್ರೀಸಸ್ ದ ಪ್ರೆಷರ್ ಇನ್ಸೈಡ್ ದಿಸ್. ಇಲ್ಲಿ ಅಪರೇಟಸ್ ಒಳಗಡೆ ಏನು ಮಾಡುತ್ತೆ, ಫ್ಲಾಸ್ಕ್ ಒಳಗಡೆ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಯಾವಾಗ ಪ್ರೆಷರ್ ಕಡಿಮೆ ಆಯಿತು, ದಿಸ್ ಲಿಕ್ವಿಡ್ ವಿಲ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ಲೋವರ್ ಟೆಂಪ್ರೇಚರ್. ಲೋವರ್ ಟೆಂಪ್ರೇಚರ್ಲಿ ಬಾಯ್ಲ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ವೇಪರ್ ಸ್ಟೇಟ್. ದ ವೇಪರ್ ಈಸ್ ಕಂಡೆನ್ಸ್ಡ್ ಹಿಯರ್ in a condenser and you can collect distilled liquid. So very simple technique. This is the apparatus used for this. Manometer ಅಂದ್ರೆ ಏನು, ಪ್ರೆಷರ್ ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋದು ಮ್ಯಾನೋಮೀಟರ್. ಓಕೆ, ಎಷ್ಟು ಪ್ರೆಷರ್ ಇದೆ ಇನ್ಸೈಡ್ ಅಂತ ಮೆಜರ್ ಮಾಡ್ತೀವಿ ಮ್ಯಾನೋಮೀಟರ್ನ ಯೂಸ್ ಮಾಡಿ. ಇಟ್ ಕನ್ಸಿಸ್ಟ್ ಆಫ್ ಅ ರೌಂಡ್ ಬಾಟಮ್ ಫ್ಲಾಸ್ಕ್ ಫಾರ್ ವಿಚ್ ಯು ವಿಲ್ ಅಪ್ಲೈ ಹೀಟ್. ಯಾವ ಲಿಕ್ವಿಡ್ನ ಪ್ಯೂರಿಫೈ ಮಾಡಬೇಕು ಅಥವಾ ಸಪರೇಟ್ ಮಾಡಬೇಕು ಅದನ್ನ ಏನು ತಗೋತೀರಾ, ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ತಗೋತೀರಾ. ಇಟ್ ಕನ್ಸಿಸ್ಟ್ ಆಫ್ ಎ ಕ್ಯಾಪಿಲರಿ ಟು ರೆಗ್ಯುಲೇಟ್ ಏರ್ ರೆಗ್ಯುಲೇಷನ್ ಕರೆಕ್ಟ್ ಆಗಿರಬೇಕು ಅಲ್ಲಿ ಅಂತ ಏನು ಮಾಡ್ತೀವಿ, ವಿ ಸಪ್ಲೈ ಇಟ್ ವಿತ್ ಅ ಕ್ಯಾಪಿಲರಿ, ಸ್ಮಾಲ್ ಕ್ಯಾಪಿಲರಿ, ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಅ ಥರ್ಮೋಮೀಟರ್. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಸ್ಟೀಮ್ ಜನ್ರೇಟ್ ಆಗಿರೋದು ಅಥವಾ ವೇಪರ್ಸ್ ಜನ್ರೇಟ್ ಆಗಿರೋದು, ಇಟ್ ವಿಲ್ ಪಾಸ್ ಥ್ರೂ ದಿಸ್ ಕಂಡೆನ್ಸರ್. ಕಂಡೆನ್ಸರಲ್ಲಿ ಏನಾಗುತ್ತೆ, ಪಾಸ್ ಆಗುತ್ತೆ. ಕಂಡೆನ್ಸರಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಸೇಮ್ ಪ್ರೊಸೀಜರ್ ಆಸ್ ಬಿಫೋರ್. ಸ್ಟೀಮ್ ಡಿಸ್ಟಿಲೇಷನ್ ಮತ್ತು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನಲ್ಲಿ ಏನು ಮಾಡಿದ್ವಿ, ಅದೇ ಪ್ರೊಸೀಜರ್. ಓನ್ಲಿ ಡಿಫ್ರೆನ್ಸಸ್ ವಿ ಆರ್ ರೆಡ್ಯೂಸಿಂಗ್ ದ ಪ್ರೆಷರ್ ಇನ್ಸೈಡ್ ದಿಸ್, or we are reducing the atmospheric pressure so that this liquid can boil at lower temperature. Lower temperature ಅಲ್ಲಿ ಈಸಿಯಾಗಿ ಏನಾಗಬೇಕು, ಈ ಲಿಕ್ವಿಡ್ ಬಾಯ್ಲ್ ಆಗಬೇಕು ಬಿಫೋರ್ ಇಟ್ಸ್ ಡಿಕಾಂಪೋಸಿಷನ್ ಟೆಂಪ್ರೇಚರ್. ಅದು ಡಿಕಾಂಪೋಸ್ ಆಗೋದಕ್ಕಿಂತ ಮುಂಚೆ ಅಥವಾ ತುಂಬ ಹೈ ಇದ್ದರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ, ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ, ಕಾಂಪೌಂಡ್ ಅದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ರಿಯಾಕ್ಟ್ ಆಗಿ ಬೇರೆದಾಗಿ ಕನ್ವರ್ಟ್ ಆಗೋಗ್ಬಿಡ್ಬೋದಲ್ವಾ. ಸೊ ಏನು ಮಾಡ್ತೀವಿ ನಾವು, ಕಡಿಮೆ ಟೆಂಪ್ರೇಚರಲ್ಲಿ ಅದು ಬಾಯ್ಲ್ ಆಗೋ ಥರ ನೋಡ್ಕೋತೀವಿ. ಬಾಯ್ಲ್ ಆಗಿ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ವೇಪರ್ ಇಸ್ ಕಂಡೆನ್ಸ್ಡ್ ಹಿಯರ್. ಸೊ ದಿಸ್ ಕಂಡೆನ್ಸರ್ ಕನ್ಸಿಸ್ಟ್ ಆಫ್ ಸರ್ಕ್ಯುಲೇಟಿಂಗ್ ಕೋಲ್ಡ್ ವಾಟರ್. ದಟ್ ಕೋಲ್ಡ್ ವಾಟರ್ ಕನ್ವರ್ಟ್ಸ್ ವೇಪರ್ಸ್ ಇಂಟು ಲಿಕ್ವಿಡ್ ಸ್ಟೇಟ್. ವೇಪರ್ಸ್ನ ಏನು ಮಾಡುತ್ತೆ, ಕೂಲ್ ಮಾಡಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, ವಿಚ್ ಯು ಕ್ಯಾನ್ ಕಲೆಕ್ಟ್ ಹಿಯರ್. ಓಕೆ, ದಿಸ್ ಇಸ್ ಅಬೌಟ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್. ಏನಕ್ಕೆ ಯೂಸ್ ಮಾಡ್ತೀವಿ, ಇಟ್ ಇಸ್ ಯೂಸ್ ಟು ಸಪರೇಟ್ liquids or compounds with high boiling point. Compounds boiling point ತುಂಬ ಜಾಸ್ತಿ ಇದ್ದರೆ, or
to separate compounds which decompose before that ಬಾಯ್ಲಿಂಗ್ ಪಾಯಿಂಟ್. ಯಾವುದೇ ಒಂದು ಕಾಂಪೌಂಡು ಅದರ ಬಾಯ್ಲಿಂಗ್ ಪಾಯಿಂಟ್ಗಿಂತ ಮುಂಚೆನೇ ಡಿಕಂಪೋಸ್ ಆಗೋದಿದ್ರೆ ನಾವು ಈ ಮೆಥಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಸ್ ಗ್ಲಿಸರಾಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್. ನೆಕ್ಸ್ಟ್ ಇಸ್ ಸ್ಟೀಮ್ ಡಿಸ್ಟಿಲೇಷನ್. ಸ್ಟೀಮ್ ಡಿಸ್ಟಿಲೇಷನ್ ಅಂದರೆ ಏನು? ಸ್ಟೀಮ್ನ ಯೂಸ್ ಮಾಡಿಕೊಂಡು ಡಿಸ್ಟಿಲೇಷನ್ ಮಾಡ್ತೀವಿ ನಾವು. ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ದ ಪ್ಯೂರಿಫಿಕೇಷನ್ ಆಫ್ ಕಾಂಪೌಂಡ್ಸ್ ವಿಚ್ ಆರ್ ಸ್ಟೀಮ್ ಡಿಸ್ಟಿಲ್ಡ್. ಅಂದರೆ ಏನಾಗುತ್ತೆ, ಸ್ಟೀಮಿಂದ ವೇಪರ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಆ ಥರ ಕಾಂಪೌಂಡ್ನ ಏನು ಮಾಡ್ತೀವಿ, ಈ ಮೆಥಡಲ್ಲಿ ಯೂಸ್ ಮಾಡಿ ಡಿಸ್ಟಿಲೇಟ್ ಮಾಡ್ತೀವಿ. ಅಥವಾ ದ ಕಾಂಪೌಂಡ್ಸ್ ವಿಚ್ ಆರ್ ವಾಟರ್ ಇನ್ಸಾಲ್ಯುಬಲ್, ದ ಕಾಂಪೌಂಡ್ಸ್ which will not dissolve in water and which can be distilled by using steam are purified by or which can be separated by steam distillation method. Okay, illa en martivi, we are going to take the organic compound which is to be separated. The organic compound should be steam volatile. The organic compound should be, I'll write here, organic compound should be steam volatile, steam ವಾಲಟೈಲ್. ಅಂದರೆ ಏನು, ಸ್ಟೀಮ್ನ ಅದ್ರ ಮೇಲೆ ಪಾಸ್ ಮಾಡಿದ್ರೆ ಇಟ್ ಶುಡ್ ಕನ್ವರ್ಟ್ ಇನ್ ಟು ವೇಪರ್ ಸ್ಟೇಟ್. ದಟ್ ಮೀನ್ಸ್ ಇಟ್ ಶುಡ್ ಬಿ ವಾಲಟೈಲ್, ಸ್ಟೀಮ್ ವಾಲಟೈಲ್ ಕಾಂಪೌಂಡ್. ದ ಕಾಂಪೌಂಡ್ that can be separated by steam distillation method should be steam volatile and should be insoluble in water and should be insoluble in water. So this is the criteria for a compound to undergo steam distillation. ಯಾವ ಥರ ಕಾಂಪೌಂಡ್ನ ಸ್ಟೀಮ್ ಡಿಸ್ಟಿಲೇಷನ್ ಮಾಡ್ತೀವಿ? ಸ್ಟೀಮ್ ವಾಲಟೈಲ್ ಕಾಂಪೌಂಡ್, and that compound should be insoluble in water. Why should be insoluble in water? I'll explain it later. Okay, see here, this is the apparatus used for steam distillation method. The organic compound which you want to separate is taken in a flask, round bottom flask, and it is connected to a steam generator. Steam generator ಅಂದ್ರೆ ಏನು? It consists of water. ವಾಟರ್ನ ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಸ್ಟೀಮ್ ಜನರೇಟ್ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ಸ್ಟೀಮ್ ಜನರೇಟರ್. ಓಕೆ, ದಿಸ್ ಪಾರ್ಟ್ ಇಸ್ ಸ್ಟೀಮ್ ಜನರೇಟರ್. ಸೊ ಸ್ಟೀಮ್ ಫ್ರಮ್ ದ ಸ್ಟೀಮ್ ಜನರೇಟರ್ ವಿಲ್ ಎಂಟರ್ ಇನ್ ಟು this portion, that is the flask containing organic compound. ಯಾವ ಫ್ಲಾಸ್ಕಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತಲ್ವಾ, ಆ ಕಾಂಪೌಂಡ್ಗೆ ಏನು ಮಾಡ್ತೀವಿ, ಸ್ಟೀಮ್ನ ಪಾಸ್ ಮಾಡ್ತೀವಿ. ಸ್ಟೀಮ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ದಿಸ್ ಕಾಂಪೌಂಡ್ ಇನ್ ದಿಸ್ ಇಸ್ ಸ್ಟೀಮ್ ವಾಲಟೈಲ್. ಅದೇನಾಗುತ್ತೆ, ಸ್ಟೀಮ್ನ ಸಪ್ಲೈ ಮಾಡಿದ್ರೆ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತಲ್ವಾ. ಸೊ along with steam, the vapors of organic compound will come into condenser. ವೆರಿ ಸಿಂಪಲ್ ಮೆಥಡ್, ಏನಿಲ್ಲ, ತುಂಬ ಸಿಂಪಲ್ ಇದು. ಏನಕ್ಕೆ ಯೂಸ್ ಮಾಡ್ತೀವಿ ಮೆಥಡ್ನ? ಟು ಸಪರೇಟ್ ಸ್ಟೀಮ್ ವಾಲಟೈಲ್ ಕಾಂಪೌಂಡ್ ಫ್ರಮ್ ನಾನ್ ವಾಲಟೈಲ್ ಕಾಂಪೌಂಡ್. ನಾನ್ ವಾಲಟೈಲ್ ಕಾಂಪೌಂಡಿಂದ ಸ್ಟೀಮ್ ವಾಲಟೈಲ್ ಕಾಂಪೌಂಡ್ನ ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಥವಾ ಫಾರ್ ದ ಪ್ಯೂರಿಫಿಕೇಷನ್ ಆಫ್ ಸ್ಟೀಮ್ ವಾಲಟೈಲ್ ಕಾಂಪೌಂಡ್ನ ಪ್ಯೂರಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ you are going to take the organic compound in the round bottom flask, and the steam from the steam generator is passed through that organic compound. Okay, so along with vapors of steam, vapors of organic compound will also enter into condenser, where both of them will condense and they will be converted into liquid, which you can collect in a conical flask or beaker. So see here we are getting both the streams of water as well as organic compound, not steam, vapors of organic compound as well as steam or water. So what will happen here, you will get both water and distilled liquid. If distilled liquid is soluble in water, you will get a single product which you cannot separate. If the organic compound which you are going to distill is insoluble in water, they will make two separate layers. So you can separate them using separating funnel. Separating funnel ಅಂದರೆ ಏನು ಅಂತ ನೆಕ್ಸ್ಟ್ ಮೆಥಡಲ್ಲಿ ಹೇಳ್ತೀನಿ. ಸಪರೇಟಿಂಗ್ ಫನಲ್ ಅಂತ ನೆನ್ಪಿಟ್ಕೊಳ್ಳಿ. ಏನು ಮಾಡ್ತೀವಿ, ಅದನ್ನ ಸಪರೇಟಿಂಗ್ ಫನಲ್ನ ಯೂಸ್ ಮಾಡಿ ಸಪರೇಟ್ ಮಾಡಬಹುದು.
ಗೊತ್ತಾಯ್ತಾ ಹೇಗೆ ಅಂತ? ಸೊ ಏನು ಮಾಡ್ತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್, ದ ಕಾಂಪೌಂಡ್ ವಿಚ್ ಯು ವಾಂಟ್ ಟು ಪ್ಯೂರಿಫೈ ಇಸ್ ಟೇಕನ್ ಇನ್ ಅ ರೌಂಡ್ ಬಾಟಮ್ ಫ್ಲಾಸ್ಕ್. ಅದನ್ನ ಒಂದು ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ತಗೋತೀರ. ಅದು ಪ್ಯೂರಿಫೈ ಮಾಡಬೇಕಾಗಿರೋ ಕಾಂಪೌಂಡ್ ಆಗಿರಬಹುದು, ಅಥವಾ ಟು ಸಪರೇಟ್ ಟು ಕಾಂಪೌಂಡ್ಸ್ ಇನ್ ವಿಚ್ ಒನ್ ಇಸ್ ಸ್ಟೀಮ್ ವಾಲಟೈಲ್ ಆ್ಯಂಡ್ ಅನದರ್ ಒನ್ ಇಸ್ ನಾನ್ ವಾಲಟೈಲ್. ಒಂದು ಕಾಂಪೌಂಡ್, ಎರಡು ಕಾಂಪೌಂಡ್ ಇರುತ್ತಲ್ಲ ಮಿಕ್ಸ್ಚರಲ್ಲಿ, ಅದು ಒಂದು ಸ್ಟೀಮ್ ವಾಲಟೈಲ್ ಆಗಿರಬಹುದು, ಇನ್ನೊಂದು ನಾನ್ ವಾಲಟೈಲ್ ಆಗಿರಬಹುದು. ಆ ಕಾಂಪೌಂಡ್ನ ಏನು ಮಾಡ್ತೀರಾ, ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ತಗೋತೀರಾ. ಯು ವಿಲ್ ಸ್ಟಾರ್ಟ್ ಹೀಟಿಂಗ್ ಇಟ್, ಅದನ್ನ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫ್ರಮ್ ಇನ್ ದಿಸ್ ರೌಂಡ್ ಬಾಟಮ್ ಫ್ಲಾಸ್ಕ್ ಯು ಆರ್ ಗೋಯಿಂಗ್ ಟು ಟೇಕ್ ವಾಟರ್ ಆ್ಯಂಡ್ ಯು ವಿಲ್ ಹೀಟ್ ಇಟ್. ವಾಟರ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ದ್ಯಾಟ್ ಸ್ಟೀಮ್ ವಿಲ್ ಪಾಸ್ ಇನ್ ಟು ದಿಸ್ ರೌಂಡ್ ಬಾಟಮ್ ಫ್ಲಾಸ್ಕ್. ಆ ಸ್ಟೀಮ್ ಏನಾಗುತ್ತೆ, ರೌಂಡ್ ಬಾಟಮ್ ಫ್ಲಾಸ್ಕ್ಗೆ ಪಾಸ್ ಆಗುತ್ತೆ. ಓಕೆ, ಪಾಸ್ ಆದಾಗ ಏನಾಗುತ್ತೆ, ವಿ ಆರ್ ಅಪ್ಲೈಯಿಂಗ್ ಹೀಟ್ ಫ್ರಮ್ ದ ಬಾಟಮ್ ಆಫ್ ದಿಸ್ ರೌಂಡ್ ಬಾಟಮ್ ಫ್ಲಾಸ್ಕ್, ಆರ್ ವಿ ಆರ್ ಅಪ್ಲೈಯಿಂಗ್ ಹೀಟ್ ಟು ದಿಸ್ ರೌಂಡ್ ಬಾಟಮ್ ಫ್ಲಾಸ್ಕ್, ಆ್ಯಂಡ್ ವಿ ಆರ್ ಇವನ್ ಪಾಸಿಂಗ್ ದ ಸ್ಟೀಮ್ ಥ್ರೂ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಈ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಏನು ಮಾಡ್ತಾ ಇದ್ದೀವಿ, ಸ್ಟೀಮ್ನು ಪಾಸ್ ಮಾಡ್ತಾ ಇದ್ದೀವಿ. ದಿಸ್ ಕಾಂಪೌಂಡ್ ಇಸ್ ಸ್ಟೀಮ್ ವಾಲಟೈಲ್. ಸ್ಟೀಮ್ನ ಪಾಸ್ ಮಾಡಿದ್ರೆ ಈಸಿಯಾಗಿ ವಾಲಟೈಲ್ ಆಗುತ್ತೆ, ದಟ್ ಮೀನ್ಸ್ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ನನಗೆ ಸ್ಟೀಮ್ ಕೂಡ ಬರ್ತಾ ಇದೆ, ಅಂದರೆ ವಾಟರ್ ವೇಪರ್ಸ್ ಕೂಡ ಬರ್ತಾ ಇದೆ. ಅಲಾಂಗ್ ವಿತ್ ವಾಟರ್ ವೇಪರ್ಸ್ ಐ ಆಮ್ ಗೆಟಿಂಗ್ ವೇಪರ್ಸ್ ಆಫ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್, ಬಿಕಾಸ್ ದಟ್ ಈಸ್ ಕನ್ವರ್ಟಿಂಗ್ ಇಟ್, ಸ್ಟೀಮ್ ಈಸ್ ಕನ್ವರ್ಟಿಂಗ್ this organic compound into vapor state, and even we are applying heat from the bottom. So what will happen, vapors of steam will be generated. Steam along with organic compound will enter into condenser. In condenser both water vapor and vapors of organic compound will be condensed. ಏನಾಗುತ್ತೆ, ವೇಪರ್ಸು ಬಿಕಾಸ್ ಆಫ್ ದಿಸ್ ಸರ್ಕ್ಯುಲೇಟಿಂಗ್ ಕೋಲ್ಡ್ ವಾಟರ್ ವೇಪರ್ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ ವೇಪರ್ಸ್ ಎರಡೂ ಕೂಡ ಏನಾಗುತ್ತೆ, ಕೂಲ್ ಆಗುತ್ತೆ. ಕೂಲ್ ಆದಾಗ ದೇ ವಿಲ್ ಕನ್ವರ್ಟ್ ಇನ್ ಟು ಲಿಕ್ವಿಡ್ ಸ್ಟೇಟ್ ವಿಚ್ ಯು ಕ್ಯಾನ್ ಕಲೆಕ್ಟ್ ಹಿಯರ್. ಅದನ್ನ ಏನು ಮಾಡ್ಬೋದು, ಕೋನಿಕಲ್ ಫ್ಲಾಸ್ಕಲ್ಲಿ ಕಲೆಕ್ಟ್ ಮಾಡ್ಬೋದು. ಸಿ ಹಿಯರ್, ಅದೇನಾಗ ಇಫ್ ದ ಕಾಂಪೌಂಡ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಸಾಲ್ಯುಬಲ್ ಆಗಿದ್ರೆ ಏನಾಗುತ್ತೆ, ನಿಮಗೆ ಮಿಕ್ಸ್ ಆಗೋಗ್ಬಿಡುತ್ತೆ, ನಿಮಗೆ ಬೇಕಾಗಿರೋ ಕಾಂಪೌಂಡ್ ಸಿಗಲ್ಲ. ಸೊ ಏನು ಮಾಡ್ತೀವಿ, ವಿ ಕ್ಯಾನ್ ಓನ್ ಸಿ ಹಿಯರ್ ಆ್ಯಂಡ್ ಶುಡ್ ಬಿ ಇನ್ಸಾಲ್ಯುಬಲ್ ಇನ್ ವಾಟರ್. ಅದು ವಾಟರಲ್ಲಿ ಕಾಂಪೌಂಡ್ ಏನಾಗಿರಬೇಕು, ಇನ್ಸಾಲ್ಯುಬಲ್ ಆಗಿರಬೇಕು. ವಾಟರಲ್ಲಿ ಇನ್ಸಾಲ್ಯುಬಲ್ ಆಗಿದ್ದರೆ ಏನು ಮಾಡಬಹುದು, ಯು ವಿಲ್ ಗೆಟ್ 2 ಸಪರೇಟ್ ಲೇಯರ್ಸ್. 2 ಸಪರೇಟ್ ಲೇಯರ್ಸ್ ಸಿಗುತ್ತೆ ನಿಮಗೆ. 2 ಸಪರೇಟ್ ಲೇಯರ್ಸ್ ಸಿಕ್ಕಿದಾಗ ಅದನ್ನ ಸಪರೇಟಿಂಗ್ ಫನ್ನಲಲ್ಲಿ ಏನು ಮಾಡ್ತೀರಾ, ಸಪರೇಟ್ ಮಾಡ್ತೀರಾ. ಸಿಂಪಲ್ ಮೆಥಡ್, ಸ್ಟೀಮ್ ಡಿಸ್ಟಿಲೇಷನ್. So this example for the compounds which can be separated by using this method is aniline and water mixture. Aniline and water. So you are going to take aniline and water in this, and you are going to pass the steam to this mixture through steam by a steam generator, which is generated by a steam generator, and the vapors of aniline along with water vapors will enter into this condenser. In the condenser what will happen, adenagutte liquid state ge convert agutte. Liquid state ge convert agi nimge ಇಲ್ಲಿ collect agutte. Collect ಆದಾಗ ಏನಾಗುತ್ತೆ, aniline is insoluble in water, they will form 2 separate layers, so which you can separate by using separating funnel. Okay, so ಇಲ್ಲಿ ಏನಾಗುತ್ತೆ, if atmospheric pressure, this liquid will starts boiling when its pressure P becomes equal to P1 plus P2. So one is pressure applied by water, that is steam, water vapor or steam, and another one is pressure applied by organic compound. ಇಲ್ಲಿ ಏನಾಗುತ್ತೆ, P, this is atmospheric pressure. ಯಾವಾಗ ಇಲ್ಲಿ ಲಿಕ್ವಿಡ್ ಇರುತ್ತಲ್ವಾ ಅದರದ್ದು ಪ್ರೆಷರು, ನಾನು ಹೇಳಿದ್ದೆ ನಿಮಗೆ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರಲ್ಲಿ ಯಾವಾಗ ಒಂದು ಲಿಕ್ವಿಡ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, when its pressure becomes, vapor pressure will becomes equal to atmospheric pressure. Okay, so ಇಲ್ಲಿ ಏನಾಯಿತು, this is atmospheric pressure. A liquid will start boiling, or this mixture will starts boiling when its atmospheric pressure become equal to vapor pressure. ಇಲ್ಲಿ ವೇಪರ್ ಪ್ರೆಷರ್ ಯಾವ್ಯಾವ್ದು ಇದೆ, ನನಗೆ ಒಂದು ಸ್ಟೀಮ್ದು ವೇಪರ್ ಪ್ರೆಷರ್ ಇದೆ, ಅವ್ರ ವಾಟರ್ದು ವೇಪರ್ ಪ್ರೆಷರ್ ಇದೆ, ಇನ್ನೊಂದು ಯಾವುದ್ರದ್ದಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ದು ವೇಪರ್ ಪ್ರೆಷರ್ ಇದೆ. ಇಫ್ P equals P1 plus P2, then P2 should be less than P. ಸೊ ಏನಾಗುತ್ತೆ, ಈಗ ಆರ್ಗ್ಯಾನಿಕ್ ಕಾಂಪೌಂಡ್ P2 ಅಲ್ವಾ, ಅದು ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ವಿಲ್ ಸ್ಟಾರ್ಟ್ಸ್ ಬಾಯ್ಲಿಂಗ್ at the temperature below its boiling point.
ಯಾವ ಟೆಂಪರೇಚರ್ಲಿ ಅದು ಬಾಯ್ಲ್ ಆಗಬೇಕಿತ್ತೋ, ಇದು P1 equals P2 P equals P2 ಇದ್ರೆ ದಟ್ ಇಸ್ ವೇಪರ್ ಪ್ರೆಷರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರೆ ಏನಾಗ್ತಿತ್ತು, ದಟ್ ವಿಲ್ ಬಿ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಯಾವ ಟೆಂಪರೇಚರ್ಲಿ ಬಾಯ್ಲ್ ಆಗ್ತಿತ್ತೋ ದಟ್ ವಿಲ್ ಬಿ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಬಟ್ ಇಲ್ಲಿ ಏನಾಗಿದೆ, ಪ್ರೆಷರ್ ಸ್ಟೀಮಿಂದು ಕೂಡ, ವಾಟರ್ ವೇಪರ್ಸಿಂದು ಪ್ರೆಷರ್ ಕೂಡ ಅಪ್ಲೈ ಆಗ್ತಾ ಇದೆ ಅಲ್ವಾ. ಬಿಕಾಸ್ ಆಫ್ ದ್ಯಾಟ್ ರೀಸನ್ the liquid will starts boiling, the organic compound will starts boiling below the temperature of its boiling or below its boiling point. The compound will boil below its boiling point. This is bit like distillation under reduced pressure only. Here we are not reducing the pressure by applying vacuum pump or water pump, but here we are getting a mixture vapors of two different compounds, that's one is water vapor and another one is vapor of organic compound. Okay, so this is about steam distillation. Steam distillation is used for the compound which are steam volatile and they should not dissolve in water, they should be insoluble in water. Okay, and this method is used for the purification of compounds, two compounds in which one is steam volatile and another one is non volatile. Okay, ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರಬಹುದು ಅಥವಾ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರಬಹುದು. ಇಫ್ ಇಟ್ ಟೂ ಕಾಂಪೌಂಡ್ಸ್ ಅಲ್ಲಿ ಒಂದು ಕಾಂಪೌಂಡ್ ಸ್ಟೀಮ್ ವಾಲಟೈಲ್ ಇದ್ದು ಇನ್ನೊಂದು ಕಾಂಪೌಂಡ್ ನಾನ್ ವಾಲಟೈಲ್ ಇದ್ರೆ ನಾವೇನು ಮಾಡ್ತೀವಿ, ವಿ ಯೂಸ್ ದಿಸ್ ಮೆಥಡ್. ಸಿಂಪಲ್ ಆಗಿ ವಿ ಆರ್ ಪಾಸಿಂಗ್ ಸ್ಟೀಮ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್. So along with the steam vapors of this organic compound, since it is steam volatile, they will start vaporizing, vapors convert agake start agutte. Along with the vapors of organic compound will get even the vapors of water which you can condense here and you can collect the purified or distilled liquid in conical flask or beaker which you have kept there. Okay, so this is about steam distillation. So we have learned four methods, four different types of distillation. One is simple distillation, fractional distillation, distillation under reduced pressure, and last one is steam distillation. Hope you understood this. If you have any doubts, you can contact me by any time. Thank you.